ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೆಲ್ಮೆಟನ್ನು ಯೂಸ್ ಮಾಡ್ತಾ ಇರ್ತೀವಿ ಗಾಡಿಲೆಲ್ಲ ಹೋಗ್ಬೇಕಾದ್ರೆ. ನಾವು ತುಂಬ ದಿನ ಅದನ್ನು ಕ್ಲೀನ್ ಮಾಡೋದೇ ಇಲ್ಲ. ಹೆಲ್ಮೆಟ್ದು ಆ ಗ್ಲಾಸ್ ಬಂದು ತುಂಬ ಡಸ್ಟ್ ಎಲ್ಲ ಕೂತ್ಬಿಟ್ಟು ಮಾರ್ಕ್ಗಳಾಗ್ಬಿಡುತ್ತೆ ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ. ನಾವು ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೆಲ್ಮೆಟ್ ಗ್ಲಾಸು ನೀಟಾಗಿ ಕಾಣುತ್ತೆ ಮತ್ತು ಕ್ಲೀನಾಗಿರುತ್ತೆ. ಇದಕ್ಕೆ ಮೊದಲಿಗೆ ನಾನು ಒಂದು ಸ್ವಲ್ಪ ವಾಟರ್ ಬಾಟಲಲ್ಲಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ವಾಟರ್ನ. ನಾವು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡಾದರೂ ಕ್ಲೀನ್ ಮಾಡ್ಕೋಬೋದು ಗ್ಲಾಸನ್ನು. ಈ ರೀತಿ ವಾಟರ್ನ ಸ್ಪ್ರೇ ಮಾಡ್ಕೊಂಡಿದ್ದಾದಮೇಲೆ ಗ್ಲಾಸ್ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಶಾಂಪು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡ್ರೆ ಸಾಕು. ಶಾಂಪು ಹಾಕ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಟೂತ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಾವು ಯಾವ ಮನೆಯಲ್ಲಿ ಯೂಸ್ ಮಾಡ್ತೀವೋ ಆ ಟೂತ್ ಪೇಸ್ಟ್ ತೊಗೊಳ್ಳೋದು. ವೈಟ್ ಟೂತ್ ಪೇಸ್ಟ್ ಇದ್ದರೆ ವೈಟ್ ಟೂತ್ ಪೇಸ್ಟ್ ಬಳಸಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ರೆಡ್ ಟೂತ್ ಪೇಸ್ಟ್ ತೊಗೊಂಡಿದ್ದೀನಿ. ಪೇಸ್ಟನ್ನು ತೊಗೊಂಡು ಶಾಂಪು ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು ವಾಟರ್ ಸ್ಪ್ರೇ ಮಾಡಿದ್ದೀವಲ್ಲ ಆ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನೀಟಾಗಿ ರಬ್ ಮಾಡ್ಕೋಬೇಕು. ನಾವು ಒಂದು ಸಾಫ್ಟ್ ಕ್ಲಾತ್ ಇದ್ದರೆ ಆ ಕ್ಲಾತಿಂದ ಆದರೂ ಈ ರೀತಿ ರಬ್ ಮಾಡ್ಬೋದು. ನಾನಿಲ್ಲಿ ಕೈಯಲ್ಲೇ ನೀಟಾಗಿ ಪೇಸ್ಟು ಮತ್ತು ಶಾಂಪೂನ ಮಿಕ್ಸ್ ಮಾಡಿ ನೀರು ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ರಬ್ ಮಾಡ್ಕೊತಾ ಬರಬೇಕು. ಎಲ್ಲೆಲ್ಲಿ ಡಸ್ಟ್ ಮಾರ್ಕ್ಗಳೆಲ್ಲ ಆಗ್ಬಿಟ್ಟಿರುತ್ತೆ ಅಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಈ ರೀತಿ ರಬ್ ಮಾಡ್ಕೊಳ್ಬೇಕು. ನೀಟಾಗಿ ಈ ರೀತಿ ಉಜ್ಕೊಂಡಿದ್ದಾದಮೇಲೆ ಕೈಯಲ್ಲಿ, ಇಲ್ಲಾಂದರೆ ನಾವೊಂದು ಕಾಟನ್ ಅಥವಾ ಸಾಫ್ಟ್ ಸ್ಪಾಂಜ್ ತೊಗೊಂಡು ಈ ರೀತಿ ಉಜ್ಕೋಬೋದು. ಸ್ಕ್ರ್ಯಾಚ್ ಆಗದೆ ಇರೋ ಸ್ಪಾಂಜ್ ತೊಗೊಂಡು ಈ ರೀತಿ ನೀಟಾಗಿ ಉಜ್ಕೊಂಡಿದ್ದಾದಮೇಲೆ ಒಂದು ಡ್ರೈ ಕ್ಲಾತು ತೊಗೊಂಡು ಅದನ್ನ ಸ್ವಲ್ಪ ವೆಟ್ ಮಾಡ್ಕೋಬೋದು, ಅಥವಾ ಟಿಶ್ಯೂ ಕ್ಲಾತು ವೆಟ್ ಟಿಶ್ಯೂ ಇದ್ದರೆ ಅದರಲ್ಲಿ ನೀಟಾಗಿ ಒರೆಸ್ಕೋಬೋದು. ನಾನಿಲ್ಲಿ ಸಾಫ್ಟಾಗಿರೋ ವೈಟ್ ಕ್ಲಾತ್ ತೊಗೊಂಡಿದ್ದೀನಿ. ಅದರಲ್ಲಿ ಎರಡೂ ಸೈಡು ನಾವು ಎಲ್ಲಿ ನೀಟಾಗಿ ಶಾಂಪು ಮತ್ತು ಟೂತ್ ಪೇಸ್ಟ್ ಹಾಕಿ ಉಜ್ಕೊಂಡಿದ್ದೀವಲ್ಲ ಆ ಎರಡೂ ಸೈಡು ನಾನು ಈ ರೀತಿ ಸಾಫ್ಟ್ ಕ್ಲಾತ್ ತೊಗೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರಫ್ ಆಗಿರೋ ಕ್ಲಾತ್ ತೊಗೊಂಡ್ರೆ ನಮಗೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಗ್ಲಾಸ್ ಮೇಲೆ. ಅದಕ್ಕೆ ನಾವು ಒಂದು ಸಾಫ್ಟ್ ಆಗಿರೋ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು. ಫಸ್ಟು ವೆಟ್ ಮಾಡ್ಕೊಂಡಾದರೂ ಒರೆಸ್ಕೋಬೋದು. ವೆಟ್ ಮಾಡ್ಕೊಂಡು ಒರೆಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಅದೇ ಇನ್ನೊಂದು ಸೈಡು ಡ್ರೈ ಇತ್ತು ಕ್ಲಾತು, ಆ ಕ್ಲಾತಲ್ಲಿ ಇನ್ನೊಂದು ಸ್ವಲ್ಪ ಗ್ಲಾಸ್ ಮೇಲೆ ವಾಟರ್ನ ಸ್ಪ್ರೇ ಮಾಡಿಕೊಂಡು ಡ್ರೈ ಕ್ಲಾತಲ್ಲಿ ಒಂದ್ಸರಿ ಒರೆಸ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೆಲ್ಮೆಟ್ ಗ್ಲಾಸು ನೀಟಾಗಿರುತ್ತೆ. ನಾವು ಆಗಾಗ ಮಂತ್ಲಿ ಒನ್ಸ್ ಆಗಲಿ ಅಥವಾ 15 ಡೇಸ್ ಒನ್ಸ್ ಆಗಲಿ ಈ ರೀತಿ ಹೆಲ್ಮೆಟ್ ಗ್ಲಾಸನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಗ್ಲಾಸು ನೀಟಾಗಿರುತ್ತೆ. ಆ ಮಾರ್ಕ್ಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಗಾಡೀಲಿ ಓಡಾಡಬೇಕಾದ್ರೆ ಡಸ್ಟ್ ಎಲ್ಲ ಕೂತು ಗ್ಲಾಸ್ ಎಲ್ಲ ತುಂಬ ಡಸ್ಟ್ ಆಗಿಬಿಟ್ಟಿರುತ್ತೆ. ಅದನ್ನು ಸಹ ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ನೀಟಾಗಿರುತ್ತೆ ಹೆಲ್ಮೆಟ್ ಗ್ಲಾಸು. ಈ ರೀತಿ ನಾವು ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಇಲ್ಲಿ ಡ್ರೈ ಕ್ಲಾತ್ ತೊಗೊಂಡು ಇನ್ನೊಂದ್ಸರಿ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈ ರೀತಿ ನಾವು ಹೆಲ್ಮೆಟ್ ಗ್ಲಾಸನ್ನು ಕ್ಲೀನ್ ಮಾಡ್ಕೋಬೋದು. ನಮಗೆ ಶಾಂಪೂ ಮತ್ತು ಕೋಲ್ಗೇಟ್ ಪೇಸ್ಟ್ ಹಾಕಿರ್ತೀವಲ್ಲ ಆ ಪೇಸ್ಟದು ಸ್ವಲ್ಪ ಏನಾದರೂ ನೊರೆ ಥರ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ಈ ರೀತಿ ನಾವು ಹೆಲ್ಮೆಟ್ ಗ್ಲಾಸನ್ನು ಕ್ಲೀನ್ ಮಾಡ್ಕೋಬೋದು ಆಗಾಗ. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಶಾಂಪು ಹಾಕ್ಕೊಂಡಿಲ್ಲ ಅಂದ್ರೂ ಬರೀ ಟೂತ್ ಪೇಸ್ಟಿಂದನೂ ಸಹ ಹೆಲ್ಮೆಟ್ ಗ್ಲಾಸನ್ನು ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಸರ್ಫ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ವೈಟ್ ವಿನೆಗರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಶೂಸ್ ಎಲ್ಲ ತುಂಬ ಗಲೀಜಾಗ್ತಿರುತ್ತೆ. ಇದು ಕ್ಲಾತ್ ಶೂಸ್ ಅಲ್ಲ, ಈ ರೀತಿ ಶೈನಿಂಗ್ ಆಗಿ ಬರುತ್ತಲ್ಲ ಸ್ಕೂಲ್ ಶೂಸ್ ಎಲ್ಲ, ಈ ರೀತಿ ಬರೋ ಒಂಥರ ಲೆದರ್ ಥರ ಬರೋ ಶೂಸ್ನ ನಾವು ಈ ರೀತಿ ತುಂಬ ಮಳೆ ಬರ್ತಾ ಇರುತ್ತೆ, ನಾವು ಶೂಸ್ನೆಲ್ಲ ನೆನೆಸ್ಬಿಟ್ಟು ವಾಶ್ ಮಾಡೋಕ್ಕೆ ಹೋದರೆ ಫುಲ್ಲು 1 ಡೇ 2 ಡೇಸ್ ಬೇಕಾಗುತ್ತೆ. ಬಿಸಿಲಿಲ್ಲದೆ ಇರುವಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಅದ್ರ ಬದಲು ನಾವು ಈ ರೀತಿ ತುಂಬ ಕೊಳೆ ಆದಾಗ ಶೂಸ್ ಮೇಲೆ ಡಸ್ಟ್ ಎಲ್ಲ ಕೂತ್ಬಿಟ್ಟಿರುತ್ತೆ, ಮಾರ್ಕ್ ಎಲ್ಲ ಆದಾಗ ವೈಟ್ ಶೂಸ್ಗೆ ಈ ರೀತಿ ನಾವು ಒಂದು ಸ್ವಲ್ಪ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಒಂದು ಹಳೆ ಟೂತ್ ಬ್ರಷನ್ನು ತೊಗೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ಸರ್ಫ್ ಆದರೂ ಹಾಕ್ಕೋಬೋದು, ಅಥವಾ ನಾವು ಬಟ್ಟೆ ವಾಶ್ ಮಾಡೋ ಅಥವಾ ಡಿಶ್ ಲಿಕ್ವಿಡ್ ಇದ್ದರೆ ಆ ಲಿಕ್ವಿಡನ್ನು ಸಹ ಈ ರೀತಿ ವಿನೆಗರ್ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಹಳೆ ಟೂತ್ ಬ್ರಷ್ ತೊಗೊಂಡು ಆ ಲಿಕ್ವಿಡನ್ನು ತೊಗೊಂಡು ಸ್ವಲ್ಪನೇ ನೋಡಿ ಫಸ್ಟ್ಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ. ಶೂಸ್ ಮೇಲೆ ರಬ್ ಮಾಡ್ತಾ ಬಂದರೆ ಆ ಡಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟು ಮತ್ತು ನೀಟಾಗಿ ಶೂಸಲ್ಲಿ ಕೊಳೆ ಎಲ್ಲ ಹೋಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಬ್ರಷಿಂದ ಆ ಲಿಕ್ವಿಡ್ನ ತೊಗೊಂಡು ಉಜ್ಜಿದ್ದಾದಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಸಾಫ್ಟ್ ಕ್ಲಾತ್ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಶೂಸು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಫಸ್ಟು ಈ ಶೂಸ್ಗೂ ಆ ಶೂಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ನಾನು ಇನ್ನೂ ಒಂದು ಶೂನ ಕ್ಲೀನ್ ಮಾಡಿದ್ದೀನಿ, ಇನ್ನೊಂದು ಶೂ ಹಾಗೆ ಇದೆ. ಕಲರ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ. ಎಷ್ಟೇ ಡಸ್ಟ್ ಇದ್ರೂ ಮತ್ತು ಕೊಳೆ ಇದ್ರೂ ಸಹ ನಾವು ಈ ರೀತಿ ವಾಶ್ ಮಾಡ್ದಿರೇ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಶೂಸ್ನ. ಇದು ಕ್ಲಾತ್ ಶೂ ಅಲ್ಲ. ಈ ರೀತಿ ನಾವು ತುಂಬ ಕೊಳೆ ಆಗಿರೋ ವೈಟ್ ಶೂಸ್ ಆಗಲಿ ಅಥವಾ ಬೇರೆ ಕಲರ್ ಶೂ ಆದ್ರೂ ಸಹ ಈ ಲಿಕ್ವಿಡಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಒಂದು ಹಳೆ ಟೂತ್ ಬ್ರಷ್ ಆದರೂ ತೊಗೋಬೋದು, ಅಥವಾ ಬೇರೆ ಬ್ರಷ್ ಇದ್ದರೆ ಆ ಸಾಫ್ಟ್ ಬ್ರಷ್
ಬ್ರಷಿಂದ ರಬ್ ಮಾಡಿಕೊಂಡು ನಾವು ಒಣಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಶೂಸು ಎರಡು ಸಹ ನೀಟಾಗಿ ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು. ಬೇರೆ ಕಲರ್ ಶೂಸನ್ನು ಸಹ ಇದೇ ರೀತಿ ಕ್ಲೀನ್ ಮಾಡಿಕೊಂಡು ಈ ಮಳೆಗಾಲದಲ್ಲಿ ನಾವು ವಾಶ್ ಮಾಡಿ ಇಡೋಕೋದ್ರೆ ಒಣಗೋದಕ್ಕೆ ಬಿಸಿಲು ಬೇಕಾಗುತ್ತೆ. ಬಿಸಿಲು ಇಲ್ಲದೆ ಇರೋ ಟೈಮಲ್ಲೂ ಸಹ ನಾವು ಈ ರೀತಿ ಈಸಿಯಾಗಿ ಕೊಳೆ ಆಗಿರೋ ಶೂಸ್ನ ಕ್ಲೀನ್ ಮಾಡ್ಕೋಬೋದು. ಈ ಟಿಪ್ಸ್ ನಿಮ್ಗೆಲ್ಲಾಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನು ತವಾನ ನಾವು ಬಿಸಿ ಮಾಡ್ತೀವಿ ದೋಸೆ ಹಾಕೋದಕ್ಕೆ ಅಂತ. ನಾವು ತವಾನ ಇಟ್ಟು ಬಿಸಿ ಮಾಡಿದಾಗ ಈ ರೀತಿ ಆ ಬಿಸಿಗೆ ಸೈಡಲ್ಲಿ ಇರೋ ನಾವು ಆ ಜಿಟ್ಟೆಲ್ಲ ಕೂತಿರುತ್ತಲ್ಲ ಅದನ್ನ ಈಸಿಯಾಗಿ ನಾವು ಯಾವುದೇ ಲಿಕ್ವಿಡ್ ಅಥವಾ ಉಪ್ಪು ಏನು ಬಳಸಿರ ಇದ್ರೂ ಸಹ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಚೆನ್ನಾಗಿ ತವಾ ಆಗಲಿ ಹೆಂಚಾಗಲಿ ಬಿಸಿ ಆದಮೇಲೆ ನಾವು ದೋಸೆ ಏತೋ ಸೌಟನ್ನು ತಗೊಂಡು ಈ ರೀತಿ ಕಾರ್ನರಲ್ಲಿ ಇಟ್ಕೊಂಡು ಈ ರೀತಿ ಸೈಡಲ್ಲೆಲ್ಲ ಆ ಜಿಟ್ಟೆಲ್ಲ ಕೂತಿರುತ್ತಲ್ಲ ಅದನ್ನ ರಬ್ ಮಾಡ್ತಾ ಬಂದ್ರೆ ಎಷ್ಟೇ ಆ ಜಿಟ್ಟಿದ್ದು ಕಲೆಗಳಾಗಿದ್ರು ಅದನ್ನ ಉಜ್ಕೊಳ್ಬೋದು. ಈ ರೀತಿ ಪೌಡರ್ ತರ ಬಂದ್ಬಿಡುತ್ತೆ. ಇದನ್ನ ಒಂದು ವೇಸ್ಟ್ ಕ್ಲಾತ್ ಅಥವಾ ಒಣಬಟ್ಟೆ ತಗೊಂಡು ಈ ರೀತಿ ನೀಟಾಗಿ ನಾವು ಉಜ್ಕೊಂಡಿರೋದನ್ನೆಲ್ಲ ಒಂದು ಬಟ್ಲಿಗೆ ತಳ್ಕೊಂಡು ಇನ್ನೊಂದ್ಸರಿ ನಾವು ಆ ಬಿಸಿ ಹಾಗೆ ಇರುತ್ತಲ್ಲ ಬಿಸಿ ಹಾಗೆ ಇನ್ನೊಂದ್ಸರಿ ಸೈಡಲ್ಲಿ ಅದೇ ರೀತಿ ಇನ್ನೂ ಸ್ವಲ್ಪ ಏನಾದರೂ ಜಿಡ್ಡಿನ ಅಂಶ ಕೊಳೆ ಎಲ್ಲ ಕೂತಿರುತ್ತಲ್ಲ ಅದನ್ನ ಉಜ್ಕೊಂಡು ಆಮೇಲೆ ಒಣಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ಕಾರ್ನರ್ಸ್ ಅಲ್ಲಿ ಈ ನೆಟ್ ಹತ್ರ ಎಲ್ಲ ಈ ರೀತಿ ಹೆಂಚಿನ ಮೇಲೆ ತುಂಬಾ ಜಿಡ್ಡು ಕೂತ್ಬಿಟ್ಟಿರುತ್ತೆ. ನಾವು ಒಂದ್ಸರಿ ವಾಶ್ ಮಾಡಿಲ್ಲ ಅಂದ್ರೆ ಈ ರೀತಿ ಸೈಡಲ್ಲೆಲ್ಲ ಆ ಎಣ್ಣೆ ಹಾಕಿರ್ತೀವಲ್ಲ ದೋಸೆಗೆ ನಾವು ಚಪಾತಿ ಸುಡ್ಬೇಕಾದ್ರೆಲ್ಲ ಆ ಜಿಡ್ಡೆಲ್ಲ ಕೂತ್ಬಿಟ್ಟು ಕಪ್ಪಕ್ಕೆ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ನಾವು ಈ ರೀತಿ ಸೌಟ್ ತಗೊಂಡು ಚೆನ್ನಾಗಿ ಹೆಂಚು ಬಿಸಿ ಆದ್ಮೇಲೆ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ಹೆಂಚು ಸಹ ನೀಟಾಗಿರುತ್ತೆ. ತವಾನು ಸಹ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ಸೈಡಲ್ಲಿ ಉಜ್ಕೋತಾ ಬಂದ್ರೆ ಎಷ್ಟೇ ಆ ಕೊಳೆ ಇದ್ರು ಆ ಜಿಡ್ಡಿನ ಅಂಶ ಇದ್ರು ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಈ ರೀತಿ ಒಣಬಟ್ಟೆ ತಗೊಂಡಾದ್ರೂ ಒರೆಸ್ಕೋಬಹುದು ಅಥವಾ ನೀರು ಹಾಕಿ ವಾಶ್ ಮಾಡ್ಕೋಬಹುದು. ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ನಾವು ದೋಸೆ ಮಾಡ್ಕೋಬಹುದು. ಈ ರೀತಿ ನಾವು ಪ್ರತಿ ಸಲ ದೋಸೆ ಮಾಡುವಾಗೂ ಹೆಂಚನ್ನ ಆಗಾಗ 15 days ಒನ್ಸ್ ಆಗಲಿ ಅಥವಾ ವೀಕ್ಲಿ ಒನ್ಸ್ ಆಗಲಿ ಕ್ಲೀನ್ ಮಾಡ್ಕೋತಾ ಇದ್ರೆ ಹೆಂಚು ಅಥವಾ ತವಾ ನೀಟಾಗಿರುತ್ತೆ. ನಾವು ಮನೆಗೆ ಪಡವಲಕಾಯಿ ತರ್ತೀವಿ, ಅದರಿಂದ ನಾವು ಹಾಲು ಸಾಂಬಾರು ಮಾಡ್ತೀವಿ ಅಥವಾ ಮಸಾಲೆ ಇಟ್ಕೊಂಡು ಸಾಂಬಾರು ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಸಾಂಬಾರನ್ನ ಟ್ರೈ ಮಾಡ್ಬೋದು. ತುಂಬ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಕಡಲೆಬೇಳೆ ಇಟ್ಟು ಮಸಾಲೆ ಇಟ್ಟು ನಾವು ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪಡವಲಕಾಯಿಯಿಂದ ಸಾಂಬಾರು ಮಾಡ್ಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಪಡವಲಕಾಯಿ ತುಂಬ ಎಳೆದಾಗಿದೆ ನಾವು ಬೀಜ ಸಮೇತ ಹಾಗೆ ಕಟ್ ಮಾಡಿ ಹಾಕೋಬಹುದು. ಬೀಜ ತುಂಬ ಬಲ್ತಿದ್ರೆ ನಾವು ಪಡವಲಕಾಯಿನ ಬೀಜ ತೆಗೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಬೇಯಿಸ್ಕೊಂಡು ಸಾಂಬಾರು ಮಾಡ್ಕೋಬಹುದು. ನಾನಿಲ್ಲಿ ಪಡವಲಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ಪಡವಲಕಾಯಲ್ಲಿ ಒಂದು ಸ್ವಲ್ಪ ಬೀಜ ಎಳೆದಾಗಿತ್ತು, ಸೊ ಅದಕ್ಕೆ ನಾನು ಹಾಗೇನೆ ಕಟ್ ಮಾಡಿ ಹಾಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾವು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು ಪಡವಲಕಾಯಿನ ಅಥವಾ ಪಾತ್ರೆನಲ್ಲಾದರೂ ಬೇಯಿಸ್ಕೋಬೋದು. ಪಡವಲಕಾಯಿ ಬೇಗ ಬೆಂದ್ಬಿಡುತ್ತೆ. ಇದ್ರ ಜೊತೆಗೆ ನಾನು ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಬಟಾಣಿನ ಹಾಕೋತಾ ಇದ್ದೀನಿ. ನಾವು ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಹಾಕೋಬಹುದು. ನೆನೆಸಿಟ್ಕೊಂಡು ಬಟಾಣಿನ ಹಾಕೊಂಡು ಪಡವಲಕಾಯಿ ಮತ್ತೆ ಬಟಾಣಿ ಬೇಯಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಬಟಾಣಿ ಬೇಗ ಬೆಂದ್ಬಿಡುತ್ತೆ. ಬಡವಲಕಾಯಿ ನಾವು ಹಾಗೆ ಸಪ್ರೇಟ್ ಆಗಿ ಬೇಯಿಸ್ಕೋಬಹುದು. ಈಗ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ, 1 ಈರುಳ್ಳಿ ಮತ್ತೆ 1 ಟೊಮ್ಯಾಟೊ, 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 1/4 ಇಂಚಷ್ಟು ಶುಂಠಿನೂ ಹಾಕೋಬಹುದು. ನಾವು ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಫ್ರೈ ಮಾಡಿ ಆದ್ರೆ ಹಾಕೋಬಹುದು ಅಥವಾ ಈ ರೀತಿ ಹಸಿ ಹಾಕೊಂಡು ರುಬ್ಕೋಬಹುದು. ಹಸಿದು ಹಾಕೊಂಡು ಸಹ ನಮಗೆ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾದ್ಮೇಲೆ ಖಾರಕ್ಕೆ ಅಂತ ಖಾರದ ಪುಡಿ ಹಾಕೋತಾ ಇದ್ದೀನಿ. ಬರೀ ಖಾರದ ಪುಡಿ ಹಾಕೊಂಡು ಧನಿಯಾ ಪೌಡರ್ 1 2 ರಿಂದ 3 ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ಒಣಮೆಣಸಿನ್ಕಾಯಿ ಆಗಲಿ ಅಥವಾ ಹಸಿಮೆಣಸಿನ್ಕಾಯಿನೂ ಸಹ ಹಾಕೋಬಹುದು. ಇಷ್ಟನ್ನು ನುಣ್ಣಕ್ಕೆ ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ನಾನು ಬಟಾಣಿ ಮತ್ತೆ ಪಡವಲಕಾಯಿನ ಬೇಯಿಸಿಟ್ಕೊಂಡಿದ್ದೆ. ಈಗ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕೋತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ನಾವು ಸಾಂಬಾರೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲೂ ಸಹ ಒಗ್ಗರಣೆ ಹಾಕೋಬಹುದು. ನಾನು ಇಲ್ಲಿ ಸ್ಟಾರ್ಟಿಂಗ್ಗೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಖಾರ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಸಿ ಕರ್ಬೇವಿನ ಸೊಪ್ಪು ಹಾಕೋಬಹುದು ಅಥವಾ ಒಣ ಕರ್ಬೇವಿನ ಸೊಪ್ಪಿದ್ರೆ ಒಣದು ಹಾಕೋಬಹುದು. ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರನ ಎಣ್ಣೆನಲ್ಲಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹುರ್ಕೊಂಡಿದ್ದಾದ್ಮೇಲೆ ತುಂಬ ಹೊತ್ತು ಜಸ್ಟ್ ನಾವು ಮಿಕ್ಸಿ ಜಾರಿಂದ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿ ಪಡವಲಕಾಯಿನ ಹಾಕಿ ಮಿಕ್ಸ್ ಮಾಡಿ ನಾವು ಸ್ಟಾರ್ಟಿಂಗು ಬೇಯೋದಕ್ಕೆ ಉಪ್ಪು ಹಾಕೊಂಡಿರೋದನ್ನ ನೋಡ್ಕೊಂಡು ಲಾಸ್ಟ್ಲಿ ಸಾಂಬಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಅದುವರೆಗೂ ಕುದಿಸ್ಕೊಂಡ್ರೆ ನಾವು ಪಡವಲಕಾಯಿ ಬಟಾಣಿ ಮಸಾಲೆ ಸಾಂಬಾರ್ ರೆಡಿ ಆಗುತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ. ನಾವು ನೀರು ಕಮ್ಮಿ ಹಾಕಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚಪಾತಿಗೂ ಸಹ ಈ ಸಾಂಬಾರ್ನ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.